ರೈತ ಸಂಘದಿಂದ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಹೌದು, ರೈತರ ಬೆಳೆಗಳಿಗೆ ನಿರಂತರವಾಗಿ 3 ಫೇಸ್ ಹಾಗೂ ತೋಟದ ಮನೆಗಳಿಗೆ ಸಿಂಗಲ್ ಫೇಸ್ ವಿದ್ಯುತ್ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಅಧ್ಯಕ್ಷ ಪೂಜಾರಪ್ಪನವರ ನೇತೃತ್ವದಲ್ಲಿ ನೂರಾರು ರೈತರೊಂದಿಗೆ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ನಂತರ ಮಧುಗಿರಿ ಬೆಸ್ಕಾಂ ಇಲಾಖೆ ಉಪವಿಭಾಗ ಅಧಿಕಾರಿಯಾದ ಜಗದೀಶ್ ರವರಿಗೆ ಹಕ್ಕೊತ್ತಾಯ ಪತ್ರವನ್ನು ನೀಡಲಾಯಿತು. ಈ ವೇಳೆ ರೈತ ಮುಖಂಡ ಪೂಜಾರಪ್ಪನವರು ಮಾತನಾಡುತ್ತಾ, ರೈತರ ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಿರಂತರ ಹೋರಾಟ ಮಾಡಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನಾದರೂ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು. ಬೇಸಿಗೆ ಆರಂಭದಲ್ಲಿಯೇ ವಿದ್ಯುತ್ ಸಮಸ್ಯೆ ಉಂಟಾಗಿರುವುದರಿಂದ ರೈತರು ಕಂಗೆಟ್ಟಿದ್ದಾರೆ. ತಾಲೂಕಿನ 4 ಹೋಬಳಿ ರೈತರ ಬೋರ್ವೆಲ್ ಮತ್ತು ಬಾವಿಗಳಿಂದ ನೀರು ಹಾಯಿಸಿಕೊಂಡು ಬೆಳೆಯುತ್ತಿರುವ ಭತ್ತ, ರಾಗಿ, ಟೊಮೆಟೊ, ಮೆಣಸಿನಕಾಯಿ, ಬದನೆಕಾಯಿ, ಕಡಲೆಕಾಯಿ, ಅಡಿಕೆ, ತೆಂಗು, ದಾಳಿಂಬೆ ಇನ್ನು ಮುಂತಾದ ಬೆಳೆಗಳಿಗೆ ಗುಣಮಟ್ಟದ ವಿದ್ಯುತ್ ನೀಡಬೇಕು ಹಾಗೂ ಅಕ್ರಮ ಸಕ್ರಮದಡಿಯಲ್ಲಿ ಹಿಂದಿನ ಸರ್ಕಾರ 25,000ಕ್ಕೆ ಟಿಸಿ ಕೊಡುತ್ತಿದ್ದರು. ಅದನ್ನು ಈಗಿನ ಸರ್ಕಾರ ನಿಲ್ಲಿಸಿದ್ದು, ಹಿಂದಿನ ಯೋಜನೆಯನ್ನು ಕೂಡಲೇ ಜಾರಿ ಮಾಡಬೇಕು ಮತ್ತು ಸುಟ್ಟು ಹೋಗಿರುವ ಟಿಸಿಗಳನ್ನು 24 ಗಂಟೆಗಳ ಒಳಗೆ ಬದಲಿಸಿ ಕೊಡಬೇಕು ಎಂದು ಆಗ್ರಹಿಸಿದರು. ಮಧುಗಿರಿ ಬೆಸ್ಕಾಂ ಇಲಾಖೆ ಉಪವಿಭಾಗ ಅಧಿಕಾರಿಯಾದ ಜಗದೀಶ್ ರವರು ಮಾತನಾಡುತ್ತಾ, ಸರ್ಕಾರದ ಆದೇಶದಂತೆ ರೈತರ ಬೆಳೆಗಳಿಗೆ ಈಗಾಗಲೇ ದಿನ 1ಕ್ಕೆ ಹಗಲು 4 ಮತ್ತು ರಾತ್ರಿ 3 ಗಂಟೆಯಂತೆ ಒಟ್ಟು 7 ಗಂಟೆಗಳ ಕಾಲ 3 ಫೇಸ್ ವಿದ್ಯುತ್ ನೀಡಲಾಗುತ್ತಿದೆ. ಕೆಲವು ಗ್ರಾಮಗಳಿಗೆ ಸರಿಯಾಗಿ ಸಿಂಗಲ್ ಫೇಸ್ ವಿದ್ಯುತ್ ನೀಡುತ್ತಿಲ್ಲ ಎಂಬ ದೂರುಗಳು ಕೇಳಿ ಬಂದಿರುವುದರಿಂದ ನಮ್ಮ ಅಧಿಕಾರಿಗಳಿಗೆ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವಂತೆ ಎಚ್ಚರಿಕೆ ನೀಡಿದ್ದೇನೆ. ಸರ್ಕಾರದ ಆದೇಶಕ್ಕಿಂತ ಹೆಚ್ಚುವರಿ ಸಮಯ ವಿದ್ಯುತ್ ನೀಡಬೇಕೆನ್ನುವ ನಿಮ್ಮ ಬೇಡಿಕೆಯನ್ನು ನಮ್ಮ ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ವರದಿ ಅನಿಲ್ ಯಾದವ್, NKS TV4, ಪಾವಗಡ. ಮತ್ತೆ ಇವರು ರಾಜಶೇಖರ್ ಅವರು ಯಾವಾಗ ಫೋನ್ ಮಾಡಿ ಎತ್ತಾರೆ, ತಿನ್ಗ ಟಿಸಿ ಕೊಡಬೇಕು. ಯಾಕಂದ್ರೆ ಆ ಫಸಲು ಇಟ್ಟಿರ್ತಾನ ಅವನು, ಇಡೀ ಫಸಲೇನೆ ಅವನ ಜೀವನಾದಿ. ಯಾಕಂದ್ರೆ ಅವನ ಮಕ್ಕಳು ಮರಿ ಕುಟುಂಬ ರಕ್ಷಣೆ ಮಾಡೋದಕ್ಕೆ ಅವನಿಗೆ ಸರ್ಕಾರದ ಯಾವುದೇ ಒಂದು ಅನುದಾನ ನಂಬಿಕೆ ಹೊಂದಿರಲ್ಲ. ನನ್ನ ಭೂಮಿ ನನ್ನ ತೋಟ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನನ್ನ ಮಕ್ಕಳು ಚೆನ್ನಾಗಿರ್ತಾರಂತ ಅವ್ರಿಗಾಗಿ ಮೇಲಿದ್ದು ನಮ್ಮ ದೇಶಕ್ಕೆ ಅನ್ನ ಕೂಡ ಕೊಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಬಂದು ಮತ್ತೆ ನಮ್ಮ ತಾಲೂಕು ಕರ್ನಾಟಕ ರಾಜ್ಯ ಯಾತಕ್ಕಾಗಿ ಹೋರಾಟ, ಎಲ್ಲವರಿಗೂ ಹೋರಾಟ, ಬೇಕೇ ಬೇಕು. ಸುಮಾರು ಒಂದು 2-3 ತಿಂಗಳಿಗೆ ನಮಗೆ ಕರೆಂಟ್ ಇಂದು ತುಂಬಾ ಚಿಂತಾಜನಕವಾಗಿದೆ. ಯಾಕಂದ್ರೆ ಈ ತಾಲೂಕು ಗಡಿನಾಡು, ಆಂಧ್ರ ಗಡಿನಲ್ಲಿದ್ದೀವಿ.
ಇವತ್ತು ಆಂಧ್ರದಲ್ಲಿ ನೋಡಿದ್ರೆ ಅಲ್ಲಿ ಮೇಟುಗೂಡ್ದು ಎತ್ತ ಇಲ್ದದ್ದು ಅವೇ ಮಾಡ್ತಾವೆ, ಇತ್ತೊಂದು ತೊಡ್ಕೊಂಡು ಹೋಗ್ತೈತೆ, ಇತ್ತೊಂದು ತೊಡ್ಕೊಂಡು ಹೋಗ್ತೈತೆ. ಈ ಪರಿಸ್ಥಿತಿ ಆಗ್ಬಾರ್ದು. ಇನ್ ಮುಂದೆ ನೋಡು, ಒಳ್ಳೆ ನಾನು ಹೇಳ್ತೀನಿ, ಈ ಕಡೆ ಬೂದ್ ಬೆಟ್ಟ ವಯನ್ ಹೊಸಕೋಟೆ ಬರೇ 1 ಇಂಚ್ ಬರೋ ರೀತಿ ಸಿಂಗಲ್ ಮೋಟರ್ ಹಾಕಿದ್ದಾರೆ. ರಾಜಶೇಖರ್ ಸರ್ ಕೇಳ್ರಿ, ಅವ್ರಿಗೆ ಸಿಂಗಲ್ ಬೇಕೇ ಬೇಕು ಸರ್. ಅವ್ರಿಗೆ ನೀವು ಅದನ್ನ ಸಿಂಗಲ್ ಮೋಟ್ ಏನ್ ಮಾಡ್ತೀರೋ ಅವ್ರು ಸಿಂಗಲ್ ಮೋಟ್ ಓಡಂಗ. ಪೂಜಾರಪ್ಪ ಸಾಹೇಬರು, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಕೃಷ್ಣರಾವ್ ಸರ್ ರಾಷ್ಟ್ರೀಯ ಕಿಸಾನ್ ಸಂಘ. ಸೊ ಹಾಗಾಗಿ ಎಲ್ಲ ಒಂದು ಸಂಘಗಳ ಒಕ್ಕೂಟದಲ್ಲಿ ಈ ಒಂದು ಪ್ರತಿಭಟನೆ ಹಾಗೂ